ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ರಾಜ್ಯದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆಗಳು ನಡೆದವು. ಆ 2 ಕ್ಷೇತ್ರಗಳ ಪೈಕಿ ದಾವಣಗೆರೆ ದಕ್ಷಿಣ ಅತಿ ಹೆಚ್ಚು ಕುತೂಹಲ ಕೆರಳಿಸಿತ್ತು. ರಿಸಲ್ಟ್ ಬಂದಿದೆ, ನಿಮಗೆ ಗೊತ್ತು. ಅತಿ ಹೆಚ್ಚು ಕುತೂಹಲ ಕೆರಳಿದ್ದು ಮುಸ್ಲಿಂ ಅಸಮಾಧಾನದ ಕಾರಣಕ್ಕೆ. 2 ವಾರಗಳ ಹಿಂದೆ ಒಬ್ಬ ಮೌಲ್ವಿ ಅನ್ವರ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದರು, ಅಸಮಾಧಾನದ ಭಾವನೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳುವುದಕ್ಕೆ. ಇವತ್ತು ದಿ ಅದರ್ ಸೈಡ್ ಆಫ್ ದ ಸ್ಟೋರಿ ಕೇಳೋಣ ಅಂತ ನಮ್ಮ ಜೊತೆಗೆ ಶಿವಾಜಿನಗರದ ಶಾಸಕರು, ಕಾಂಗ್ರೆಸ್ ಮುಖಂಡರು ಆದ ರಿಜ್ವಾನ್ ಅರ್ಷದ್ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರಿಜ್ವಾನ್ ಅರ್ಷದ್ ಅವರೇ. ಅವರನ್ನು ಪ್ರಶ್ನಿಸೋದಕ್ಕೆ ಅನೇಕರು ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಿಜ್ವಾನ್ ಅರ್ಷದ್ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಹೇಗೆ ನಡೀತಾ ಇದೆ ತಯಾರಿ? ಚೆನ್ನಾಗಿದೆ ಅಜಿತ್ ಅವರು. ಯಾವುದಕ್ಕೆ ಅಂತ ಗೊತ್ತಾಯಿತು ಅನ್ಕೋತೀನಿ. ಗೊತ್ತಾಗಿಲ್ಲ, ನಾವು ಡೈಲಿ ಏನಾದರೂ ನಡೀತಾನೆ ಇರುತ್ತಲ್ಲ. ರೀಶಫಲ್ನ ಚರ್ಚೆಗಳು ನಡೀತಾ ಇದ್ದಾವೆ, ಕ್ಯಾಬಿನೆಟಿಗೆ ಬರಬೇಕು ಅಂತ ಪ್ರಯತ್ನ ನಡೆಸ್ತಾ ಇದ್ದೀರಿ, ಅದರ ತಯಾರಿ ಹೇಗೆ ನಡೀತಾ ಇದೆ? ಇಲ್ಲ, ನಾನೇನು ಆಸ್ಪಿರೆಂಟ್ ಆಗಿ ನನಗೆ ಮಿನಿಸ್ಟರ್ ಮಾಡಿ ಅಂತಂತೂ ಕೇಳ್ಕೊಂಡಿಲ್ಲ. ಓಕೆ. ಸೊ ಪಾರ್ಟಿಯಲ್ಲಿ ಏನು ಡಿಸಿಷನ್ ಮಾಡ್ತಾರೆ, ಯಾರಿಗೂ ಅವಕಾಶ ಸಿಗ್ತದೆ ಅವ್ರಿಗೆ. ನಾವೆಲ್ಲ ಪಾರ್ಟಿಯಲ್ಲಿ ಒಂದು ವರ್ಕರ್ ಆಗಿ ಬೆಳೆದಿದ್ದೇವೆ. ಓಕೆ. ಸೊ ಆ ಥರ ದೊಡ್ಡ ಆಸೆ ಏನೂ ಇಟ್ಕೊಂಡಿಲ್ಲ. ಮಂತ್ರಿ ಆಗಬೇಕು ಅನ್ನುವ ಆಸೆಯೇ ದಾವಣಗೆರೆ ದಕ್ಷಿಣದಲ್ಲಿ ಅಷ್ಟೆಲ್ಲ ಮಾಡಿಸ್ತು ಅಂತ ಚರ್ಚೆ. ಪಕ್ಷ ನಿಷ್ಠೆಯನ್ನು ತೋರಿಸ್ಬೇಕಾಗಿತ್ತು, ನೀವು ಪಕ್ಷ ನಿಷ್ಠೆ ತೋರಿಸೋದಕ್ಕೆ 2 ಹೆಜ್ಜೆ ಮುಂದೆ ಹೋಗಿ ಬ್ಯಾಟಿಂಗ್ ಮಾಡಿದ್ರಿ ಅಂತ. ಇಲ್ಲ, ಮಂತ್ರಿ ಆಗಬೇಕು ಅಂತ ಮಾಡಿದ್ದೀವಿ ಅಂದರೆ ಅದೊಂದು ನಾವು ಬೆಳೆದು ಬಂದ ಹಾದಿನೇ ನಾವೇ ಬಿಟ್ಟು ಮಾತಾಡ್ದಂಗೆ ಆಗುತ್ತೆ. ಓಕೆ. ಮಂತ್ರಿಗಿರಿ ಸಿಗಬೇಕೋ ಇಲ್ವೋ ಅಂತಕ್ಕಂಥದ್ದು ಪಾರ್ಟಿಯಲ್ಲಿ ತೀರ್ಮಾನ ಆಗುತ್ತೆ, ಅದು ಸೆಕೆಂಡ್ರಿ. ದಾವಣಗೆರೆಯಲ್ಲಿ ಚುನಾವಣೆ ಆಗಿದೆ, ಪಾರ್ಟಿಯಿಂದ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರು, ಜವಾಬ್ದಾರಿ. ನಾವು ಹೋಗಿ ಆ ಜವಾಬ್ದಾರಿಯನ್ನು ನಿಭಾಯಿಸಿದ್ದೀವಿ. ಓಕೆ. ಸೊ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಸೊ ಇದು ಒಂದೇ ಉಪಚುನಾವಣೆ ಅಲ್ಲ. ನಾನು ಬಹುಶಃ ಒಂದು 20-25 ಉಪಚುನಾವಣೆಯಲ್ಲಿ ಇನ್ಚಾರ್ಜ್ ಆಗಿ ಹೋಗಿದ್ದೇನೆ, ಕೆಲಸ ಮಾಡಿದ್ದೀನಿ. ಭಾಳಷ್ಟು ಕಡೆ ಒಳ್ಳೆ ರಿಸಲ್ಟ್ ಬಂದಿದೆ, ಮೋಸ್ಟ್ ಆಫ್ ದಿ ಟೈಮ್ ಬಂದಿದೆ. ಸೊ ಹಾಗಾಗಿ ಪಾರ್ಟಿಯಲ್ಲಿ ಯಾವಾಗಲೂ ವಿಶೇಷ ಆದಂಥ ಸಂದರ್ಭದಲ್ಲಿ ಕೆಲವರು ಆ ಸಂದರ್ಭಕ್ಕೆ ಸೂಕ್ತ ಅಂತ ಹೇಳಿ ಕಳಿಸ್ತಾರೆ. ಓಕೆ. ಸೊ ಆ ಥರ ಇಲ್ಲಿಯೂ ಕಳಿಸಿದ್ದಾರೆ. ಆದರೂ ವೋಟಿಂಗ್ ಮುಗಿದು 24 ಗಂಟೆ ಕಳೆಯೋದಕ್ಕಿಂತ ಮುಂಚೆ ತಾವು ಸಲೀಂ ಅಹಮ್ಮದ್, ಯಾಸಿರ್ ಖಾನ್ ಪಠಾಣ್ ಸೇರಿಕೊಂಡು KPCC ಕಚೇರಿಯಲ್ಲಿ ಪ್ರೆಸ್ ಮೀಟ್ ಮಾಡಬೇಕಾದಂಥ ನೌಬತ್ತು ಯಾಕೆ ಬಂತು? ನೌಬಂತಿಲ್ಲ, ಆವಾಗ ಅನಿಸಿತು ಮಾಡಬೇಕಾಗುತ್ತೆ, ಹೇಳಬೇಕು. ಯಾಕಂದರೆ ಒಂದು ರೀತಿ ನಮ್ಮ ಸಮುದಾಯ ಮತ್ತು ಪಾರ್ಟಿ ಮಧ್ಯ ಒಂದು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲವು ಬೆಳವಣಿಗೆ ಆಗಿತ್ತು. ಅದಕ್ಕೋಸ್ಕರ ಕೆಲವು ಸ್ಪಷ್ಟೀಕರಣವನ್ನು ಕೊಟ್ಟಿದ್ವಿ ಅಷ್ಟೇ. ಸೊ ಅದಾದ ನಂತರ ಅಂತೂ ನಾನು ಎಲ್ಲೂ ಮೀಡಿಯಾಗೆ ಮಾತಾಡಿಲ್ಲ. ಈಗಲೇ ತಾವು ಕರೆದಿದ್ದೀರಿ, ನಾವೇ ಕರೆದು ಕೂಡಿಸ್ಕೊಂಡು ನಿಮ್ಮನ್ನು ಮಾತಾಡಿಸ್ತಾ ಇದ್ದೀವಿ ಅಷ್ಟೇ. ಸೊ ಸ್ಪಷ್ಟೀಕರಣ ಕೊಟ್ಟರೆ ಅದು ಸ್ಪಷ್ಟೀಕರಣಕ್ಕಿಂತ ಹೆಚ್ಚಾಗಿ ಗೊಂದಲಕ್ಕೆ ಹಾದಿ ಮಾಡಿಕೊಡ್ತು. ಯಾಕೆ ರಿಸಲ್ಟ್ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅನ್ನೋ ಅನುಮಾನ ಬಂದಿತ್ತ? ಇಲ್ಲ, ಅವತ್ತು ಹೇಳಿದ್ವಲ್ಲ, ಆ ಪ್ರೆಸ್ ಮೀಟಲ್ಲೇ ಹೇಳಿದ್ವಿ, ನಿಶ್ಚಿತವಾಗ್ಲೂ ಗೆಲ್ತಾ ಇದ್ದೀವಿ ಅಂತ ಹೇಳಿದ್ವಿ. ಆ ಪ್ರೆಸ್ ಮೀಟ್ನಲ್ಲಿ ನೀವು ಹೇಳಿದ ಇನ್ನೊಂದು ಮಾತು, ನಮ್ಮವರೇ ನಮ್ಮ ಅಭ್ಯರ್ಥಿಯನ್ನು ಸೋಲಿಸೋದಕ್ಕೆ ಕೆಲವರು ಮಾಡಿದ್ದಾರೆ ಅಂತ. ಆ ಸಂದರ್ಭದಲ್ಲಿ ನಾನಂತೂ ಯಾರ ಹೆಸರು ತೊಗೊಂಡಿಲ್ಲ, ಯಾರು ಹೆಸರು ತೊಗೊಂಡು ಇವರು ಇಂಥವ್ರು ಅಂತ ಏನು ಹೇಳಿಲ್ಲ. ಕೆಲವರು ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಇಲ್ಲ ಅಂತೇನಿಲ್ಲ. ಓಕೆ. ಸೊ ಬಟ್ ನಾವೇ ಗೆಲ್ತೀವಿ ಅಂತಲೂ ಅವತ್ತು ನಾವು ಡಿಕ್ಲೇರ್ ಮಾಡಿದ್ವಿ. ಸೋಲಿನ ಭೀತಿಯಲ್ಲಿ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರಿ, ಇಲ್ಲ ಗೆಲ್ತೀವಿ ಅಂತ ಆ ಧೈರ್ಯದಿಂದ, ಕಾನ್ಫಿಡೆನ್ಸಿಂದ ಮಾಡ್ತಾ ಇದ್ದೀವಿ ಅಂತ. ಕೆಲವರು ನಿಮ್ಮ ಪಕ್ಷದವರು ನಿಮ್ಮದೇ ಅಭ್ಯರ್ಥಿಯನ್ನು ಸೋಲಿಸುವ ಪ್ರಯತ್ನ ಮಾಡಿದ್ರು ಅಂತ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ರಿ. ಅದಾದಮೇಲೆ ಜಬ್ಬಾರ್ ಅವರ ವಿರುದ್ಧ ಕ್ರಮ ಆಗುತ್ತೆ, ನಾಸಿರ್ ಅಹಮ್ಮದರ ವಿರುದ್ಧ ಕ್ರಮ ಆಗುತ್ತೆ. ಅವಾಗ ಯಾರು ಅಂತ ಪಕ್ಷ ಹೇಳ್ದಂಗೆ ಆಯ್ತಲ್ಲ ಸರ್? ಇಲ್ಲ, ಅದು ಪಕ್ಷಕ್ಕೆ ಕೇಳಬೇಕು ನೀವು. ನಾವು ಯಾರ ಹೆಸರು ಹೇಳಿಲ್ಲ, ಯಾರ ಬಗ್ಗೆನೂ ದೂರು ಕೊಟ್ಟಿಲ್ಲ, ಯಾರ ಬಗ್ಗೆನೂ ನಾವು ಇವ್ರ ಮೇಲೆ ಇದು ಮಾಡಬೇಕು ಅಂತ ಒತ್ತಾಯ ಮಾಡಿಲ್ಲ. ಕ್ರಮ ಆಗಿರ್ತಕ್ಕಂಥದ್ದು ಜಬ್ಬಾರ್ ಅವ್ರ ಮೇಲೆ ಮಾತ್ರ. ನಸೀರ್ ಅಹಮದ್ ಅವರು ಇನ್ನೂ ಕೂಡ ನಮ್ಮ ಪಾರ್ಟಿ ಲೀಡ್ರು, ಶಾಸಕರಾಗಿದ್ದಾರೆ, MLC ಆಗಿದ್ದಾರೆ. ಈಸ್ ಅವರ್ ಪಾರ್ಟಿ ಲೀಡರ್. ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ ಹುದ್ದೆ ದಟ್ ಈಸ್ ಮುಖ್ಯಮಂತ್ರಿಗಳ ಪ್ರೊರಗೇಟಿವ್ ಅದು. ಗೋವಿಂದರಾಜ್ ಅವರು ಹಿಂದೆ ಇದ್ರು, ಮುಖ್ಯಮಂತ್ರಿಗಳು ರಿಲೀವ್ ಮಾಡಿದರು. ನಸೀರ್ ಅಹಮದ್ ಅವ್ರಿಗೂ ರಿಲೀವ್. ಗೋವಿಂದರಾಜ್ ಅವರು ರಿಲೀವ್ ಯಾಕಾಯಿತು ಅಂತ ನಮಗೆ ಗೊತ್ತಿದೆ. RCB ಮ್ಯಾಚ್ನ ನಂತರ ನಡೆದಂಥ ಕಾಲ್ ತುಳಿತಕ್ಕೆ ತಲೆದಂಡ ಯಾವುದೋ ಒಂದು ಕಾರಣ.
ನಸೀರ್ ಅಹಮದ್ ಅವ್ರದ್ದು ಯಾಕಾಯ್ತು ಹೇಳಿ? ಯಾವುದೇ ಒಂದು ಕಾರಣ, ಓಕೆ, ಬಟ್ ಅದು ಮುಖ್ಯಮಂತ್ರಿಗಳ ಪ್ರಾರಗೇಟಿವ್ ಆಗುತ್ತೆ. ದಟ್ ಈಸ್ ನಾಟ್ ಎ ಪಾರ್ಟಿ ಪೊಸಿಷನ್, ದಟ್ ಈಸ್ ನಾಟ್ ಎ ಪಾರ್ಟಿ ನಾಮಿನೇಟೆಡ್ ಪೊಸಿಷನ್ ಥರ ಇಲ್ಲ. ಓಕೆ, ಸೊ ಅದರಲ್ಲಿ ದೊಡ್ಡ ಇದನ್ನು ನೋಡೋದು ಸರಿ ಇಲ್ಲ. 3 ವರ್ಷ ಅವರು ಮುಖ್ಯಮಂತ್ರಿಗಳ ಜೊತೆಗೆ ಅವರ ರಾಜಕೀಯ ಕಾರ್ಯದರ್ಶಿ ಆಗಿದ್ದವರು, ಇವತ್ತು ಕೂಡ ಸೀನಿಯರ್ ಲೀಡರ್ ಆಗಿದ್ದಾರೆ, ನಮ್ಮ ಪಾರ್ಟಿಯಲ್ಲಿದ್ದಾರೆ, MLC ಆಗಿದ್ದಾರೆ. ಸೊ ಅದು ಭಾಳ ದೊಡ್ಡ ಇದರಲ್ಲಿ ನೋಡ್ತಕ್ಕಂಥದ್ದು ಸರಿಯಲ್ಲ ಅಂತ. ಒಂಥರ ಪಕ್ಷನಿಷ್ಠರು ವರ್ಸಸ್ ಧರ್ಮನಿಷ್ಠರು ಅನ್ನೋ ತಿಕ್ಕಾಟ ಅಲ್ವಾ ಇದು? ಇಲ್ಲ, ಯಾಕೆ ನಾವು ನಮ್ಮ ಧರ್ಮಕ್ಕೆ ನಿಷ್ಠ ಇಟ್ಕೊಡೋರಲ್ಲ. ಅರೆ ಅರೆ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತಾಗಿತ್ತು ಸರ್, ಟಿಕೆಟ್ ನಾನು ಧರ್ಮನಿಷ್ಠರು ಅಲ್ಲ, ಕರೆಕ್ಟು. ನಾನು ಕೂಡ ನಮ್ಮ ಸಮುದಾಯಕ್ಕೆ 10 ಸೀಟ್ ಕೊಡಬೇಕು ಅಂತ ಕೇಳಿದ್ದವನು, ಕೇಳಿದ್ದ ಪೈಕಿಯಲ್ಲಿ ನಾನು ಕೂಡ ಒಬ್ಬ. ಸೊ ಯಾವುದೋ ಒಂದು ಕಾರಣದಿಂದ ಆಗದೆ ಇರ್ಬೋದು. ಆಗದೆ ಇದ್ದಾಗ ನಮ್ಗೆಲ್ಲರಿಗೂ ಮಾತಾಡ್ಬಿಟ್ಟೆ ಈ ಬಾರಿ ನಮಗೆ ಕೊಡೋಕೆ ಆಗ್ತಾಯಿಲ್ಲ ಈ ಕಾರಣಗಳಿಂದ ಅಂತ ಏನೋ ಒಂದು ಇಂಟರ್ನಲ್ ನಾವು ಚರ್ಚೆ ಮಾಡಿದ್ವಿ. ನಮ್ಮ ಒಪ್ಪಿಗೆಯಿಂದನೇ ನಾವು ಅಂದರೆ ಎಲ್ಲರೂ ಎಲ್ಲ ಮುಸ್ಲಿಂ ಸಮುದಾಯದ ನಾಯಕರ ಒಪ್ಪಿಗೆಯಿಂದನೇ ಅವ್ರಿಗೆ ಕೊಟ್ಟಿದ್ದಾರೆ ಟಿಕೆಟ್. ಈ ವಿಷಯದಲ್ಲಿ ತಮ್ಮ ವರ್ಷನ್ ಒಂದಿದೆ, ಆ ಕಡೆಯವ್ರ ವರ್ಷನ್ ಇನ್ನೊಂದಿದೆ. ತಾವು ಹೇಳ್ತೀರಿ ಜಬ್ಬಾರ್ ಅವ್ರ ಹೆಸರು ಒಂದೇ ಹೇಳಿದರು ಅಂತ. ಅವ್ರು ಹೇಳ್ತಾರೆ ಮುಸ್ಲಿಂ ಲೀಡರ್ಸ್ ಪೈಕಿ ಯಾರಿಗಾರು ಕೊಡಿ ಅಂತ ಹೇಳಿದ್ವಿ ಅಂತ. ಅದು ಪಾರ್ಟಿಯಲ್ಲಿ ಗೊತ್ತಿದೆಯಲ್ಲ, ಈ ವೇದಿಕೆ ಮೇಲೆ ಅಥವಾ ಸಾರ್ವಜನಿಕ ವೇದಿಕೆಯಲ್ಲಿ ನಾನು ಚರ್ಚೆ ಮಾಡಿದ್ರೆ ಸರಿ ಇರಲ್ಲ. ಓಕೆ, ಪಾರ್ಟಿಯಲ್ಲಿ ಯಾರ ಹೆಸರು ಯಾರು ಹೇಳಿದ್ದಾರೆ ಅಂತ ಸ್ಪಷ್ಟವಾಗಿದೆ. ಒಂದು ಚರ್ಚೆ ಆದರೆ ಯಾರು ಬಂದು ಯಾರ ಹೆಸರು ಹೇಳಿದರು, ಯಾರಿಗೆ ರೆಕಮೆಂಡ್ ಮಾಡಿದರು, ಯಾವ ಕಾರಣಕ್ಕೆ ಅಂತ ಗೊತ್ತೇ ಇರ್ತದಲ್ಲ. ಸೊ ಮುಸ್ಲಿಂ ಸಮುದಾಯಕ್ಕೆ ಒಂದು ಸೀಟ್ ಕೊಡಬೇಕಾಗಿತ್ತು ಅಂತ ನಮ್ಮೆಲ್ಲರ ಬೇಡಿಕೆ ಇತ್ತು. ಯಾವುದೋ ಕಾರಣದಿಂದ ಅದು ಕೊಡೋಕ್ಕಾಗಿಲ್ಲ. ಕಾರಣ ಏನು ಅಂತ ನಾವು ಅವರು ಪಾರ್ಟಿಯಲ್ಲೆಲ್ಲ ಚರ್ಚೆ ಮಾಡಿದರು. ನಮ್ಮ ಒಪ್ಪಿಗೆ ತೊಗೊಂಡೆ ಆಯಿತು, ಈ ಬಾರಿ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ ಅಂತ ನಮ್ಗೆ ತಿಳಿಸೇ ಒಪ್ಪಿಗೆ ತೊಗೊಂಡೆ ಕೊಟ್ಟಿದ್ದಾರೆ. ಮಾತ್ರ ತಗೊಂಡ್ರೆ ಜಮೀರ್ ಅಹಮದ್ ಎಲ್ಲರೂ, ಜಮೀರ್ ಅವರು, ನಸೀರ್ ಅವರು, ಜಬ್ಬಾರ್ ಅವರು ಎಲ್ಲರೂ ಒಪ್ಪಿಗೆ ತೊಗೊಂಡೆ ಕೊಟ್ಟಿದ್ದಾರೆ. ಮತ್ತು ಒಪ್ಪಿಗೆ ತಗೊಂಡ ಮೇಲೆ ಇದೇನಿದು ಅದು ಗೊತ್ತಿಲ್ಲ, ಅದು ಪಾರ್ಟಿಗೆ ಅವ್ರಿಗೆ ಸಂಬಂಧಪಟ್ಟಿತ್ತು. ಪಾರ್ಟಿ ಲೀಡರ್ಶಿಪ್ ಎಲ್ಲವನ್ನೂ ಗಮನ ಕೊಡ್ತದಲ್ಲ, ಅವ್ರಿಗೆ ಸಂಬಂಧಪಟ್ಟಿದ್ದು. ಸೊ ಒಪ್ಪಿಗೆ ತೊಗೊಂಡೇ ಕೊಟ್ಟಿದ್ದಾರೆ, ಒಂದು ಟೇಬಲ್ ಮೇಲೆ ಕೂರಿಸೇ ಮಾತಾಡಿಸೇ ಕೊಟ್ಟಿದ್ದಾರೆ. ಅವಾಗ ಅವ್ರು ಒಪ್ಕೊಂಡಿದ್ರು? ಹೌದು, ನಿಶ್ಚಿತವಾಗ್ಲೂ ಒಪ್ಕೊಂಡಿದ್ರು. ಆ ನಂತರ ನಿಮ್ಮಲ್ಲಿ ಚರ್ಚೆ ಏನೂ ಆಗಲಿಲ್ವಾ? ದಲಿತ ಶಾಸಕರು ಸಚಿವರುಗಳ ಸಭೆ ಅಂತಾಗುತ್ತೆ, ST ಶಾಸಕರು ಸಚಿವರ ಸಭೆ ಆಗುತ್ತೆ, ಒಕ್ಕಲಿಗ ಶಾಸಕರು ಸಚಿವರ ಸಭೆಗಳಾಗ್ತವೆ, ಅಲ್ಪಸಂಖ್ಯಾತ ಶಾಸಕರು ಸಚಿವರ ಸಭೆಗಳಾಗಲಿಲ್ವಾ? ಆಗಿದೆ, ಸಭೆ ಆಗಿದೆ, ಚರ್ಚೆ ಆಗಿದೆ. ಇಲ್ಲ, ಕೆಲಸ ಮಾಡಬೇಕು ಅಂತ ತೀರ್ಮಾನ ಆಯಿತು. ಯಾರ್ಯಾರಿಗೆ ಜವಾಬ್ದಾರಿ ಕೊಡ್ತಾರೆ ಅವರು ಹೋಗಿ ಅಲ್ಲಿ ಕೆಲಸ ಮಾಡಬೇಕಂತ ತೀರ್ಮಾನ ಆಯಿತು. ಆವಾಗ ನಮಗೆ ಜವಾಬ್ದಾರಿ ಕೊಟ್ಟರು, ನಾವು ಹೋಗಿ ಕೆಲಸ ಮಾಡಿದ್ದೀವಿ. ಓಕೆ. ಸೊ ಎಲ್ಲನೂ ಕೂತ್ಕೊಂಡು ನಾವೆಲ್ಲರೂ ಮಾತಾಡಿದ್ದೀವಿ. ಯಾವುದೇ ಸರ್ಪ್ರೈಸ್ ಇಲ್ಲ ಅಥವಾ ಯಾರಿಗೋ ಬಿಟ್ಟು ಹೋಗಿದ್ದಂಥದ್ದು ಅಲ್ಲ. ಎಲ್ಲರೂ ಹೋಗಿ ಗೆಲ್ಲಿಸ್ಬೇಕಪ್ಪ, ನಮ್ಮ ಜೊತೆ ಮಾತಾಡಿಕೊಂಡೇ ಕೊಟ್ಟಿದ್ದಾರೆ. ನಾವು ಹೋಗಿ ಯಾರಿಗೆ ಜವಾಬ್ದಾರಿ ಕೊಡ್ತಾರೆ ಅವ್ರ ಜವಾಬ್ದಾರಿ ಅದು ಹೋಗಿ ಮಾಡಬೇಕು ಅಂತಲೇ ಮಾತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.